ನಮಸ್ಕಾರ ದೇವರು. ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತಿದ್ರೆ ನಾವು ಬಂದಿರೋದು ಹೇಮರೆಡ್ಡಿ ಮಲ್ಲಮ್ಮನ ದೇವಾಲಯಕ್ಕೆ ಬಂದಿದ್ದೀವಿ. ಇಲ್ಲಿನ ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೀನಿ ಬನ್ನಿ. ಅದೇ ಏನಂತ ಇದ್ದೀರಾ, ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಬೀಸುವಂಥ ಕಲ್ಲಿನ ಶಬ್ದ ಕೂಡ ಕೇಳುತ್ತದೆ. ಹಾಗೆ ಇನ್ನೊಂದು ಏನಂದರೆ ಹೇಮರೆಡ್ಡಿ ಮಲ್ಲಮ್ಮ ಮಜ್ಜಿಗೆ ಮಾಡುವಂಥ ಗಡಿಗೆದಲ್ಲಿ ಅದು ಕೂಡ ಶಬ್ದ ಕೇಳುತ್ತದೆ. ಅದೇ ಈ ವಿಡಿಯೋ ಮುಖಾಂತರ ತೀಸ್ಕೊಡ್ತೀನಿ ಬನ್ನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಜನಗಳು ಯಾಕೆ ಕುಂತಿದ್ದಾರೆ ಅಂತಿದ್ದಾರೆ. ಇಲ್ಲಿ ಏನು ನಡೀತಾ ಇದೆ ಅಂದರೆ ಇಲ್ಲಿ ಡೊಳ್ಳಿನ ಪದ, ಭಜನಿ ಪದ, ನಾನಾ ಥರದ ಪದಗಳನ್ನು ಇಲ್ಲಿ ಆಡ್ತಾ ಇದ್ದಾರೆ ಹೇಮರೆಡ್ಡಿ ಮಲ್ಲಮ್ಮನ ದೇವಾಲಯ ಮುಂಭಾಗದಲ್ಲಿ. ಅದಕ್ಕೆ ಈ ಜನಗಳು ಇಲ್ಲಿ ಕುಂತಿದ್ದಾರೆ. ಇನ್ನೇನು ಗುರು, ಹೇಮರೆಡ್ಡಿ ಮಲ್ಲಮ್ಮನ ದೇವಾಲಯ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದೇ ಬಿಟ್ಟು ಗುರು. ಇದೇ ನೋಡಿ ಹೇಮರೆಡ್ಡಿ ಮಲ್ಲಮ್ಮನ ದೇವಾಲಯವು. ಶಿವಶರಣ ಮಲ್ಲಮ್ಮ, ಅಮ್ಮ ಮಲ್ಲಮ್ಮ, ಹೇಮರೆಡ್ಡಿ ಮಲ್ಲಮ್ಮ, ಧರೆಗೆ ಇಳಿದು ಬಂದಾಳ ನೋಡೋ ಹೇಮರೆಡ್ಡಿ ಮಲ್ಲಮ್ಮ, ಜಗತ್ತನ್ನ ಬರದಂಗ ಉದ್ಧಾರ ಮಾಡ್ಯಾಳ ರೆಡ್ಡಿ ಕುಲಧರ್ಮ. ಇಲ್ಲೇನು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಈ ಮರಕ್ಕೆ ಕಾಯಿ ಎದಕ್ಕೆ ಕಟ್ಟಿದ್ದಾರೆ ಅಂತ ಇದ್ರೆ, ಇಲ್ಲಿ ಮಕ್ಕಳು ಭಾಗ್ಯ ಆಗ್ಲಾರ್ದವರು ಮತ್ತು ಮನೆ ಹೆಂಡ್ರು ಗಂಡ್ರು ಅವರ ಸಂಬಂಧ ಸರಿ ಜಗಳ ಆಗ್ತಾ ಇರುವಂಥವ್ರು ಮತ್ತು ಮನೆಯ ಏನೇನೋ ನಾನಂತರ ಸಮಸ್ಯೆಗಳಿಂದ ಕೂಡಿ ಬಂದಿರತಕ್ಕಂಥದ್ದು, ಅಲ್ಲಿ ಮನೆ ಸಮಸ್ಯೆ ಎಲ್ಲ ಕೂಡಿ ಹೋಗ್ತಿರ್ಬೋದು ಅಂತ ಇರ್ಬೋದು. ಅದಕ್ಕೆ ಇವರು ಒಂದು ಕಾಯಿಯನ್ನು ಇಲ್ಲಿ ಬೇಡಿಕೊಂಡು ಕಾಯಿಯನ್ನು ಕಟ್ಟಿ ಹೋಗುತ್ತಾರೆ. ಮತ್ತು ಮರಳಿ 1 ವರ್ಷ ಬಿಟ್ಟು ಅವರ ಮನೆ ಪರಿಸ್ಥಿತಿ ಸರಿ ಆದರೆ ಅದೇ ಕಾಯಿಯನ್ನು ಇಲ್ಲ ಬೇರೆ ಯಾವುದೋ ಒಂದು ಕಟ್ಟಿರುವಂಥ ಕಾಯಿ ಮತ್ತೆ ಮರಳಿ ಬಿಚ್ಚಿ ಹಾಕಿ ಹೋಗ್ತಾರೆ. ನೋಡ್ತಾ ಇರ್ಬೋದು ಇಲ್ಲಿ ಒಂದು ಎಷ್ಟು ಶಕ್ತಿ, ಎಷ್ಟು ಪವಾಡವನ್ನು ತುಂಬಿದೆ ನೋಡಿ. ಇದೇ ನೋಡಿ ಹೇಮರೆಡ್ಡಿ ಮಲ್ಲಮ್ಮನ ಬಾಯಿ ಇದಾಗಿತ್ತು. ಇಲ್ಲಿ ನೀರು ಎಲ್ಲರಿಗೂ ಚುಂಬಿಸಿದರೆ ಮೈಯನ್ನು ಪಾಪ ಎಲ್ಲ ಕರ್ಮ ಹೋಗುತ್ತದೆ ಅಂತಾರೆ ಇಂದಿನ ಜನರು. ನೋಡಿ ಇದೇ ನೋಡಿ ಹೇಮರೆಡ್ಡಿ ಮಲ್ಲಮ್ಮನ ಬೀಸುವಂಥ ಕಲ್ಲಿನ ಶಬ್ದ ಇದೆ ನೋಡಿ. ಗುಂಡು ಇದೇ ಗುಂಡಿನಲ್ಲಿ ಕೇಳುತ್ತದೆ ನೋಡಿ. ಎಷ್ಟೊಂದು ಜನಗಳೆಲ್ಲ ನೋಡ್ತಾ ಇದ್ದಾರೆ. ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ದರೆ ಬಂದು ಒಂದು ಸರ್ತಿ ವಿಸಿಟ್ ಕೊಡಿ. ಏನು ಗುರು, ಇವರು ಬೀಸಗಲ್ಲಲ್ಲಿ ಜೋಳ ಹಾಕ್ಬಿಟ್ಟು ಏನಕ್ಕೆ ಬೀಸ್ತಾ ಇದ್ದಾರೆ ಅಂತ ಇದ್ದೀರಾ. ಇವರು ಹೇಮರೆಡ್ಡಿ ಮಲ್ಲಮ್ಮ ಅತ್ತೆ ಹೇಮರೆಡ್ಡಿ ಮಲ್ಲಮ್ಮನಿಗೆ ಬೀಸುವಂಥ ಕೊಟ್ಟರೆ ಬೀಸಕಲ್ಲು ಎಷ್ಟೋ ಬೀಸಿದಳಂತೆ ಹೇಮರೆಡ್ಡಿ ಮಲ್ಲಮ್ಮ. ಅದೇ ರೀತಿ ಇವರು ನಮ್ಮ ಮನೆಯಲ್ಲಿ ಅದೇ ರೀತಿ ಸದಾಕಾಲ ಬೀಸ್ತಾ ಇರಲಿ ಅಂದುಬಿಟ್ಟು ಇವರು ಅದಕ್ಕೆ ಜೋಳ ಹಾಕ್ಬಿಟ್ಟು ಇವರು ಸ್ವಲ್ಪ ಸುತ್ತಿಕೊಂಡು ಹೋಗ್ತಾರೆ. ಇನ್ನೇನು ಗುರು, ಅಂತೂ ಇನ್ನೇನು ಬಂದೇ ಬಿಟ್ಟು ಗುರು. ನೋಡಿ ಅದೇ ಒಳ್ಳು, ಅದೇ ಒಣಕೆ. ಆ ಒಳ್ಳಲ್ಲಿ ಆ ಒಣಕೆ ಸೀದಾ ನಿಲ್ಲಿಸಿದ್ರೆ ನಮ್ಮ ಪರಿಹಾರ ಸೀದಾ ಆಗುತ್ತಂತಾರೆ. ನಿಮ್ಮ ಕೈಲಿ ಆದಷ್ಟು 10-5 ರೂಪಾಯಿ ಅಲ್ಲಿ ಇಟ್ಬಿಟ್ಟು ಆ ಒಣಕೆ ನಿಲ್ಲಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಆ ಒಣಕೆ ಸೀದಾ ನಿಂತರೆ ನಿಮ್ಮ ಮನೆಯ ಪರಿಸ್ಥಿತಿ, ನಿಮ್ಮ ಮನೆಯ ಕಷ್ಟ, ಯಾವುದೋ ಒಂದು ಕಷ್ಟ ಸರಿ ಆಗುತ್ತಂತ ಹೇಳ್ತಾ ಇದ್ದಾರೆ ಈ ಜನರು. ನೋಡಿ ಆ ಅಕ್ಕ ನಿಲ್ಲಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಅಂತೂ ಇನ್ನೇನು ಅಕ್ಕ ನಿಲ್ಲಿಸೇ ಬಿಟ್ಟಿರು ಗುರು. ಆ ಅಕ್ಕದ ಮನೆಯ ಪರಿಸ್ಥಿತಿ ಸರಿ ಆಗಲಿ ಅಂತ ಬೇಡ್ಕೊತೀನಿ. ಏನು ಗುರು, ಇದ್ಯಾವುದು ಗುಡಿಸಲು ತೋರಿಸ್ತಾ ಇದ್ದೀರಾ ಅಂತ ಇದ್ದೀರಾ. ಏ ಗುರು, ಬನ್ನಿ ಗುರು. ಇಂದಿನ ಕಾಲದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಮಜ್ಜಿಗೆ ಮಾಡುವಂಥ ಎಷ್ಟೋ ವರ್ಷ ಎಷ್ಟೋ ಕಾಲದಿಂದ ಮಜ್ಜಿಗೆ ಮಾಡುವಂಥ ಶಬ್ದ ಇವಾಗಾದರೂ ಇಲ್ಲಿ ಗಡಿಗೆಯಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಪಕ್ಕದಲ್ಲಿ. ಅಲ್ಲಿ ಕೇಳಿಸ್ತಾ ಇದ್ದಾರೆ ನೋಡಿ. ಇದೇ ನೋಡಿ ಹೇಮರೆಡ್ಡಿ ಮಲ್ಲಮ್ಮ ಎಷ್ಟೋ ವರ್ಷ ಎಷ್ಟೋ ಕಾಲದಿಂದ ಮಜ್ಜಿಗೆ ಮಾಡುವಂಥ ಶಬ್ದ ಇನ್ನೂ ಕೇಳಿಸುತ್ತೆ. ಇವರೆಲ್ಲರೂ ಸುಳ್ಳು ಹೇಳ್ತಾರೆ ಅಂದ್ಬಿಟ್ಟು ನಾವು ಒಂದು ಸರ್ತಿ ಚೆಕ್ ಮಾಡೋಣ ಅಂತ ಚೆಕ್ ಮಾಡಿಬಿಟ್ಟು ಗುರು, ನಿಜವಾಗ್ಲೂ ಕೇಳಿಸುತ್ತೆ. ಎಷ್ಟೋ ಕಾಲದಿಂದ ಇನ್ನೂ ಆ ಶಬ್ದ ಇನ್ನಾದರೂ ಕೇಳಿಸುತ್ತೆ. ಹಂಗೆ ಅದನ್ನು ಮುಗಿಸ್ಕೊಂಡು ಇನ್ನೇನು ಗುರು ಹೊರಗಡೆ ಬಂದೇ ಬಿಟ್ಟಿವ್ರಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಈ ಜನರು ಮತ್ತು ಇಲ್ಲೇನು ಮಡಿಕೆ ಮಧ್ಯದಲ್ಲಿ ಇಟ್ಕೊಂಡು ಏನು ಕಾಯಿನ್ ನಿಲ್ಲಿಸ್ತಾರ ಇದ್ದಾರಂತೆ. ಇಲ್ಲಿ ಮನೆ ಯಾವುದೋ ಒಂದು ಕಷ್ಟ, ಮನೆಯಲ್ಲಿ ಯಾವುದೋ ಒಂದು ಸಮಸ್ಯೆ, ಏನೋ ಒಂದು ಕೇಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಅದಕ್ಕೆ ಈ ಕಾಯಿನ್ ನಿಲ್ಲಿಸಿದ್ರೆ ಕಾಯಿನ್ ನಿಂತರೆ ಆ ಪರಿಹಾರ ಸೀದಾಗುತ್ತಂತ ಹೇಳ್ತಾರೆ. ನೋಡ್ತಾ ಇರಬಹುದು ಸ್ನೇಹಿತರೆ, ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಗುಣವನ್ನು ಮೆಚ್ಚಿ
ಸಾಕ್ಷಾತ್ ಪರಮಾತ್ಮನೇ ಹೇಮರೆಡ್ಡಿ ಮಲ್ಲಮ್ಮನಿಗೆ ಒಂದು ವರ ಕೊಡ್ತಾನೆ. ಅದು ಯಾವುದಂದರೆ, ಹೇಮರೆಡ್ಡಿ ಮಲ್ಲಮ್ಮ ನಿನಗೆ ಏನು ಒಂದು ವರ ಬೇಕೆಂದು ಕೇಳಿದಾಗ ಹೇಮರೆಡ್ಡಿ ಮಲ್ಲಮ್ಮ ನನ್ನ ಕುಲಕ್ಕೆ, ನನ್ನ ಕುಲದವರಿಗೆ ಬಡತನ ಶಾಶ್ವತ ಬಡತನ ಬರದಿರಲಿ ಎಂದು ಕೇಳ್ತಾಳೆ. ಅದೇ ಯಾವ ಮನೆತನ ಅಂದರೆ ಅದು ರೆಡ್ಡರ ಮನೆತನ ಒಂದು ಅದಾಗಿದೆ. ಅದೇ ಮನೆತನಕ್ಕೆ ಶಾಶ್ವತ ಬಡತನ ಬರದಿರಲಿ ಎಂದು ಬೇಡಿದಳು ಪರಮೇಶ್ವರನ ವರವನ್ನು ಕೇಳ್ತಾಳೆ. ಅದಕ್ಕೆ ಪರಮೇಶ್ವರ ಮೆಚ್ಚಿ ಅವರಿಗೆ ವರವನ್ನು ಕೊಡುತ್ತಾನೆ. ಎಂಥ ವರವ ಬೇಡಿದೆಯಮ್ಮ ಹೇಮರೆಡ್ಡಿ ಮಲ್ಲಮ್ಮ, ಎಂಥ ವರವ ಬೇಡಿದೆಯಮ್ಮ ಹೇಮರೆಡ್ಡಿ ಮಲ್ಲಮ್ಮ. ಸಕಲ ರಡ್ಡಿ ಕುಲ ಬಾಂಧವರಿಗೆ ಹೊನ್ನ ರಾಶಿ ನೀನಮ್ಮ, ಕಲಿಯುಗದ ಕಾಮಧೇನಮ್ಮ, ಕಲಿಯುಗದ ಕಾಮಧೇನಮ್ಮ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಯಾವ ರೀತಿ ಇದೆ ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.